ನಾವು ಕೂಡ ರಾಮನ ಭಕ್ತರೇ. ನಾವು ಅಯೋಧ್ಯೆಗೆ ಹೋಗ್ತೀವಿ. ಆದರೆ 22ನೇ ತಾರೀಕಿಗೆ ಹೋಗಬೇಕು ಅಂತ ಏನಿಲ್ಲ. ನಾವು ಇಲ್ಲಿಂದಲೇ ನಮಸ್ಕಾರ ಮಾಡ್ತೀವಿ. ದೇವರ ಆಶೀರ್ವಾದ ನಮಗೆ ಇಲ್ಲಿಂದನೇ ಜಾಸ್ತಿ ಸಿಗುತ್ತೆ ಅಂತ ಮಧು ಬಂಗಾರಪ್ಪ ಹೇಳಿದರು. ಆದರೆ ಮೊದಲಿಗೆ ಮುಖ್ಯಮಂತ್ರಿ ಹೇಳಿದ ನಂತರ ಸಚಿವರ ಸರದಿ ಮಧು ಬಂಗಾರಪ್ಪ, ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಹೋಗ್ತೀವಿ, ಆಮೇಲಿಂದ ನಮಗೆ ಯಾರ ಆಮಂತ್ರಣನೂ ಬೇಡ ಅಂತ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ. ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದಮೇಲೆ 22ನೇ ತಾರೀಕು ಆದಮೇಲೆ ಯಾವ ಪುರುಷ ಸಿಕ್ಕಾಗ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ. ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರ ನಿರ್ಮಾಣ ಆಗಿರುತ್ತದ್ದು. ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ರೆ ಸರಿಯಲ್ಲ ಅಂತ ಅಷ್ಟೇ. ಅದು ನಾವು ಹೇಳ್ತಾ ಇಲ್ಲ, ಅನೇಕ ಜಗದ್ಗುರು ಶಂಕರಾಚಾರ್ಯಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ಬೇರೆ ದಿವಸನೂ ಹೋಗ್ಬೋದಲ್ಲ. ನಾವು ಕೂಡ ರಾಮನ ಭಕ್ತರೇ. ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ನಾವು ಕೂಡ ರಾಮನ ಭಕ್ತರೇ. ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ನವರು ನಾವು ಗೌರವಪೂರ್ವಕವಾಗಿ ಈ ಆಹ್ವಾನವನ್ನು ತಿರಸ್ಕರಿಸ್ತೀವಿ ಅಂತ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಅವರೆಲ್ಲ ಹೇಳಿದ್ರು, ಆವಾಗಿಂದ ನಾಯಕರ ವರ್ಷನ್ ಬೇರೆ ಆಯಿತು. BJPಯವರು ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಕೆಲವರನ್ನು ಮಾತ್ರ ಆಹ್ವಾನಿಸಿದ್ದಾರೆ. ಹಾಗಾಗಿ ನಾವು ಹೋಗ್ತೀವಿ, ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಹೋಗ್ತೀವಿ, 22ನೇ ತಾರೀಕು ಹೋಗಲ್ಲ ಅನ್ನೋದು ಅವರ ಮಾತು.